ಹಲವು ವಿಶೇಷತೆ ಕೌತುಕಗಳನ್ನು ಹೊಂದಿರುವ ಹಾಸನಾಂಬೆ ಮಹಿಮೆ ಅಪಾರವಾದುದು. ವರ್ಷಕ್ಕೊಮ್ಮೆ ದರ್ಶನ ನೀಡೋ ಈ ದೇವಿ ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡಲ್ಲ. ಇಂತಹ ಶಕ್ತಿ ದೇವತೆಯ ದೇವಾಲಯ ವರ್ಷಕ್ಕೊಮ್ಮೆ ಮಾತ್ರ ತೆಗಿತಾರೆ. ಇದಕ್ಕೆ ಕಾರಣ ನಾನು ನಿಮ್ಮ ವೇರ್ವಿಟ್ನ ಆಶಿಕ್ ಮಾತಾಡ್ತಾ ಇರೋದು. ಈ ಪ್ರಶ್ನೆಗೆ ಉತ್ತರ ನೀಡುತ್ತೆ ಒಂದು ಪೌರಾಣಿಕ ಕತೆ. ಈ ಕತೆಗೆ ಸಾಕ್ಷಿ ಹಾಸನಾಂಬೆ ದೇಗುಲದಲ್ಲಿ ಲಭ್ಯವಾಗುತ್ತೆ. ಅಂಬೆಯ ದೇಗುಲದ ಮುಂಭಾಗದಲ್ಲಿ ಸಿದ್ದೇಶ್ವರನ ದೇಗುಲವಿದೆ. ಈ ಸಿದ್ದೇಶ್ವರ ಸಪ್ತಮಾತೃಕೆಯರ ಹಿರಿಯ ಸಹೋದರನಂತೆ. ಒಮ್ಮೆ ಸಪ್ತಮಾತೃಕೆಯರು ಹಿರಿಯ ಸಹೋದರನ ಜೊತೆ ವಾಯು ವಿಹಾರಕ್ಕೆ ತೆರಳಿದ್ರಂತೆ. ಹೀಗೆ ಸುತ್ತಾಟದ ಸಮಯದಲ್ಲಿ ಸಿದ್ದೇಶ್ವರನಿಗೆ ಬಾಯಾರಿಕೆ ಆಗುತ್ತೆ. ಆತ ಸಮೀಪದಲ್ಲಿದ್ದ ಯಾರದ್ದೋ ಮನೆಯಲ್ಲಿ ನೀರು ಕುಡಿದ್ನಂತೆ. ಈ ಕಾರಣಕ್ಕೆ ಸಪ್ತಮಾತೃಕೆಯರಿಗೆ ಸಿದ್ದೇಶ್ವರನ ಮೇಲೆ ಕೋಪ ಬರುತ್ತೆ. ನೀನು ಯಾರದ್ದೋ ಮನೆಯಲ್ಲಿ ನೀರು ಕುಡಿದು ಪ್ರಮಾದ ಮಾಡಿದ್ದೀಯಾ, ಹೀಗಾಗಿ ನೀನು ನಮ್ಮ ಮುಂದೆಯೇ ನೆಲೆಗೊಂಡು ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಮಾಡಬೇಕು ಎಂದು ಕಟ್ಟಪ್ಪಣೆ ಮಾಡಿದ್ರಂತೆ. ಹೀಗಾಗಿಯೇ ದೇವಾಲಯದ ಬಾಗಿಲು ಮುಚ್ಚುವ ಮುನ್ನ ದಿನ ನಡೆಯುವ ಸಿದ್ದೇಶ್ವರ ಜಾತ್ರೆಯ ವೇಳೆ ಕೆಲವೊತ್ತು ಸಿದ್ದೇಶ್ವರ ಮತ್ತು ಹಾಸನಾಂಬೆ ದೇವರುಗಳ ಮುಖಾಮುಖಿ ಮಾಡುವ ಪ್ರತೀತಿ ನಡೆದುಕೊಂಡು ಬಂದಿದೆ. ಹಾಸನಾಂಬೆ ದೇವಿಯ ಬಗ್ಗೆ ಇರುವ ಇನ್ನೊಂದು ಕತೆ ಸೊಸೆಕಲ್ಲು. ಈ ಕತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ, ಓದಿ. ಸಾಕಷ್ಟು ಪವಾಡಗಳು ಇತಿಹಾಸ ಹೊಂದಿರುವ ಈ ತಾಯಿ ನಮ್ಮೂರಿನಲ್ಲಿ ನೆಲೆಸಿರುವುದು ನಾವು ಪುಣ್ಯವಂತರು ಅಲ್ವಾ.